ಸ್ವಾಗತ ಸ್ವಾಮಿಗಳು. ಅಷ್ಟು ಮಂಜಾನ ಪೂಜಾರಿ ಅದಕ್ಕೆ ತಿಗಳ ಸಮುದಾಯದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನಕ್ಕೆ ಸಮಾಜ ಸೇವಕ ಎ. ಶ್ರೀನಿವಾಸ್ ರವರಿಂದ ಆರ್ಥಿಕ ನೆರವು. ಸುದ್ದಿಯ ವಿವರ. ಕೋಲಾರ ನಗರದ ಕಾರಂಜಿಕಟ್ಟೆಯಲ್ಲಿರುವ ತಿಗಳ ಜನಾಂಗದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನಕ್ಕೆ ಅಗತ್ಯವಾಗಿದ್ದ ಜನರೇಟರ್ ಖರೀದಿಗೆ ಸಮಾಜ ಸೇವಕ ಎ. ಶ್ರೀನಿವಾಸ್ ರವರಿಂದ 8 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ಚೆಕ್ ಮೂಲಕ ಎ. ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳ ಮೂಲಕ ದೇವಾಲಯದ ಗೌಡರಿಗೆ ಬುಧವಾರ ತಲುಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಿಗಳ ಸಮುದಾಯದ ಮುಖಂಡ ಫಾಲ್ಗುಣರವರು, ಸಮುದಾಯದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನ ಶೀಘ್ರದಲ್ಲೇ ಉದ್ಘಾಟನೆ ನೆರವೇರಲಿದ್ದು, ನಮ್ಮ ಸಮುದಾಯ ಭವನಕ್ಕೆ ಅಗತ್ಯವಾದ ಜನರೇಟರ್ ಅನ್ನು ನಮ್ಮ ಸಮುದಾಯದವರೇ ಆದ ಎ. ಶ್ರೀನಿವಾಸ್ ಆರ್ಥಿಕ ಸಹಾಯ ನೀಡಿ ಸೇವೆ ಸಲ್ಲಿಸಿರುವುದು ಸಂತೋಷ ತಂದಿದೆ. ಶ್ರೀನಿವಾಸ್ರವರು ಈಗಾಗಲೇ ಬಹಳಷ್ಟು ಸಮುದಾಯಗಳಿಗೆ ಹಾಗೂ ಆಟೋ ನಿಲ್ದಾಣಗಳನ್ನು ನಿರ್ಮಾಣ ಸಹಾಯ ಮಾಡಿದ್ದು, ಬಡಜನತೆಗೆ ತಮ್ಮ ಕೈಲಾದ ಆರ್ಥಿಕ ನೆರವು ನೀಡುತ್ತಾ ಬರುತ್ತಿದ್ದು, ಅವರು ಮಾಡುತ್ತಿರುವ ಸಮಾಜ ಸೇವೆ ಇನ್ನಷ್ಟು ಮುಂದುವರಿಯಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಎ. ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳಾದ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಸುರೇಶ್, ಜಿಯಾವುಲ್ಲಾ ಖಾನ್, ಗಂಗಾಧರ್, ಕಾರ್ತಿಕ್, ಅನಿಲ್, ಸೈಯದ್, ಮೊಹಮ್ಮದ್ ಆರಿಫ್, ಅರುಣ್ ಕುಮಾರ್, ಮಿರ್ಜಾ, ಶೇಖ್ ಮೌಲಾ, ನವೀನ್ ನಾಯಕ್, ಹನುಮಂತು, ಏಜಾಜ್ ಖಾನ್, ವಿನಯ್, ಶಂಕರ್, ಪರಮೇಶ್, ದೇವಾಲಯದ ಯಜಮಾನ ಆನಂದ್ ಕುಮಾರ್, ಗೌಡರಾದ ಅಯ್ಯಪ್ಪ, ಮುರಳಿ, ಶ್ರೀಕಾಂತ್, ಗೋಪಾಲಪ್ಪ, ಯಲ್ಲಪ್ಪ, ಅಶೋಕ್, ಪಾಪಣ್ಣ, ಕೃಷ್ಣಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಉದ್ಘಾಟನೆ ಹಂತಕ್ಕೆ ಬಂದಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರು, ಸಮಾಜದವರು ಆದಂಥ ಎ. ಶ್ರೀನಿವಾಸ್ ಅವರು ಆ ಸಮುದಾಯ ಭವನಕ್ಕೆ ಆರ್ಥಿಕ ಸಹಾಯವನ್ನು ನೀಡ್ತೀನಿ ಅಂಥೇಳಿ ಮೊನ್ನೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಹೋಗಿ ಇವತ್ತು ಅವರ ಬಳಗದವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಧರ್ಮರಾಯ ದೇವಸ್ಥಾನ ಸಮಿತಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಅವರ ಸೇವೆ, ಅವರ ಎಲ್ಲ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಗೆ ಸಿಗಲಿ, ಸಮಾಜ ಕೆಲಸ ಮಾಡಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವತ್ತು ಕಾರಂಜಿಕಟ್ಟೆಯ ಧರ್ಮರಾಯ ಸ್ವಾಮಿ ಕಲ್ಯಾಣ ಮಂಟಪ ಉದ್ಘಾಟನಾ ಸಮಾರಂಭ ಏನು ತುಂಬ ಹತ್ತಿರದಲ್ಲಿ 23ನೇ ತಾರೀಕು ಇದೇ ತಿಂಗಳಿರೋದ್ರಿಂದ ಎಲ್ಲ ಕಾರ್ಯ ಸಂಪೂರ್ಣಗೊಂಡು ಅಂತಿಮವಾಗಿ ಜನರೇಟರ್ ಬೇಕು, ಕರೆಂಟಿನ ವ್ಯವಸ್ಥೆ ಬೇಕು ಅಂದ್ಬಿಟ್ಟು ತಿಗಳ ಸಮಾಜದವರು, ಈ ಎ. ಶ್ರೀನಿವಾಸ್ ಅವರು ಆದ ಅದೇ ಸಮಾಜದವರು, ನಮ್ಮ ಎ. ಶ್ರೀನಿವಾಸ್ ಸಮಾಜ ಸೇವಕರು ಸುಮಾರು 3 ವರ್ಷದಿಂದ ಒಂದೇ ಸಮವಾಗಿ ಒಂದೇ ರೀತಿಯಲ್ಲಿ ಎಲ್ಲ ಬಡವರಿಗೂ, ಎಲ್ಲ ಜಾತಿ ವರ್ಗದವರೆಗೂ ಎಲ್ಲರಿಗೂ ಸಮಾನವಾಗಿ ಸಹಾಯ ಮಾಡಿಕೊಂಡು, ಬಡ ಬಗ್ಗರಿಲ್ಲದೆ ಎಲ್ಲರಿಗೂ ಒಂದೇ ಕಣ್ಣಿಂದ ಒಂದೇ ಜಾತಿಯಿಂದ ನೋಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡೇ ಬರ್ತಾಯಿದ್ದಾರೆ. ಅದೇ ಥರ ಧರ್ಮರಾಯ ಸ್ವಾಮಿ ದೇವಸ್ಥಾನದವ್ರು ಕರೆದು
ಈ ಕಲ್ಯಾಣ ಮಂಟಪಕ್ಕೆ ಜನರೇಟರ್ ಬೇಕು, ಒಂದು 8 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ನೀವು ಏನು ಸಹಾಯ ಮಾಡಬೇಕಂದಾಗ ಅದರಲ್ಲಿ ತನ್ನದೇ ಸಮಾಜ ಬೇರೆ, ಅದರಿಂದ ಆದರೂ ಕೂಡ ಯಾರು ಕೇಳಿದ್ರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇದರಲ್ಲಿ ಬೇರೆ ಏನು ಹೇಳ್ತೀರಾ, 8 ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ಇವತ್ತು 8 ಲಕ್ಷ ಚೆಕ್ಕಿನ ಮೂಲಕ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಗುಡಿ ಇದು ಕಲ್ಯಾಣ ಮಂಟಪಕ್ಕೆ ಇವತ್ತು ನೀಡಿದ್ದಾರೆ. ಈ ಮುಂದೆ ಬರೋ ದಿನಗಳಲ್ಲಿ ಏನೇ ಸಮಾಜ ಸೇವೆ ಇದ್ರೂ ಕೂಡ ಇದೇ ರೀತಿ ಪ್ರತಿ ಜಾತಿಗೆ ಪ್ರತಿ ವರ್ಗಕ್ಕೂ ನಾನು ಮಾಡ್ತೀನಂತ ಮಾತನ್ನು ಕೂಡ ಹೇಳಿದ್ದಾರೆ. ಅವರ ಮುಖಂಡರು ನಾವು ಎಲ್ಲ ಬೆಂಬಲಿಗರು ಬಂದು ನಾವು ಧರ್ಮರಾಯ ದೇವಸ್ಥಾನದ ಅದೇ ಮತ್ತು ಅವರೆಲ್ಲ ಸಹವರ್ಗದವರಿಗೆ ಈ ಚೆಕ್ಕನ್ನು ವಿತರಿಸಿದ್ದೇವೆ. ಧನ್ಯವಾದ.